ನಟಿ ಪರಿಷತ್ ಸದಸ್ಯೆ ಉಮಾಶ್ರೀಗೂ ಬೇಕಂತೆ ಮಂತ್ರಿಗಿರಿ. ಡಿಕೆ ಸಂಪುಟ ಸೇರಲು ಕೈ ನಾಯಕರಿಂದ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ. ಇದೀಗ ನಟಿ ಮತ್ತು ಪರಿಷತ್ ಸದಸ್ಯೆ ಆದಂತ ಉಮಾಶ್ರೀಗೂ ಮಂತ್ರಿಗಿರಿ ಬೇಕು ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಡಿಕೆ ಸಂಪುಟ ಸೇರಲು ಕೈ ನಾಯಕರಿಂದ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ. ತಮ್ಮ ಬೆಂಬಲಿಗರ ಮೂಲಕ ಒತ್ತಡ ಹೇರಲು ಕಸರತ್ತನ್ನ ನಡೆಸಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉಮಾಶ್ರೀ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅವರ ಬೆಂಬಲಿಗರು. ಉಮಾಶ್ರೀಗೆ ಮಂತ್ರಿಗಿರಿ ನೀಡುವಂತೆ ಬೆಂಬಲಿಗರಿಂದ ಒತ್ತಡ. ತೇರದಾಳ ಮತಕ್ಷೇತ್ರದಲ್ಲಿ ಶಾಸಕಿಯಾಗಿ ಸಚಿವೆಯಾಗಿ ಕೆಲಸ ಮಾಡಿದರು. ಸಚಿವರಾಗಿದ್ದಾಗ ನೇಕಾರರ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಜಾನಪದ ಕಲಾವಿದರಿಗೆ ಸಾಹಿತಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮಹಿಳಾ ಕೋಟಾದಡಿ ಉಮಾಶ್ರೀಗೆ ಸಚಿವ ಸ್ಥಾನ ನೀಡಿ ಅಂತ ಬೆಂಬಲಿಗರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ತೇರದಾಳ ನೇಕಾರರ ಮುಖಂಡ ಶಿವಲಿಂಗ ತಿರಕ್ಕಿ ಒತ್ತಾಯವನ್ನ ಮಾಡಿದ್ದಾರೆ. ನಟಿ ಮತ್ತು ಪರಿಷತ್ ಸದಸ್ಯೆ ಉಮಾಶ್ರೀಗೂ ಮಂತ್ರಿಗಿರಿ ಪಟ್ಟು. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟಕ್ಕಾಗಿ ಎಷ್ಟೆಲ್ಲ ಲಾಭಿ ನಡೀತಾ ಇದೆ, ಪೈಪೋಟಿ ಎಷ್ಟೆಲ್ಲ ನಡೀತಾ ಇದೆ, ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ನನಗೂ ಬೇಕು ಅಂತ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಸೊ ಹೀಗಾಗಿ ಯಾರಿಗೆ ಅವಕಾಶ ಮಾಡಿಕೊಡೋಣ, 20 ಸೀಟ್ ಇರುವಂಥದ್ದು, ಅದರಲ್ಲಿ ಯಾರಿಗೆ ಕೊಡೋಣ ಅನ್ನುವಂಥ ಗೊಂದಲದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಇರುವಂಥದ್ದು. ಇದೀಗ ಪರಿಷತ್ ಸದಸ್ಯೆ ಉಮಾಶ್ರೀಗೂ ಕೂಡ ತೇರದಾಳ ಕ್ಷೇತ್ರದಲ್ಲಿ ಈ ಹಿಂದೆ ಒಬ್ಬ ಶಾಸಕಿಯಾಗಿ ಸಚಿವೆಯಾಗಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಇನ್ನು ಕಲಾವಿದರಿಗೆ ಎಷ್ಟು ಮಟ್ಟಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಎಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಮಹಿಳಾ ಕೋಟಾದಡಿ ಉಮಾಶ್ರೀಗೆ ಸಚಿವ ಸ್ಥಾನ ನೀಡಬೇಕು ಅಂತ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮಾಶ್ರೀ ಬೆಂಬಲಿಗರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಈಗ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಸಂತೋಷ್ ಲಾಡ್ ಬೆಂಬಲಿಗರು ಮಾಡಿರುವಂಥ ಪ್ರೊಟೆಸ್ಟ್ ಆಗಿರ್ಬೋದು, ಇದೀಗ ಉಮಾಶ್ರೀ ಬೆಂಬಲಿಗರು ಸಚಿವರ ಒಂದು 2ನೇ ಲಿಸ್ಟ್ ಅನ್ನು ಮಾಡಾಕತ್ತಾರ. ಈ ಲಿಸ್ಟ್ ನೊಳಗ ಇಡೀ ರಾಜ್ಯಾದ್ಯಂತ ನೇಕಾರರಿಗೆ ಒಂದು ನ್ಯಾಯ ಒದಗಿಸುವ ಸಲುವಾಗಿ ಈಗೇನು ರಾಜಕೀಯವಾಗಿ ಬೆಳೆದು ನಿಂತಹ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಒಂದು ಮಂತ್ರಿಗಿರಿಯನ್ನು ಕೊಟ್ಟು ರಾಜ್ಯದ ನೇಕಾರರಿಗೆ ಆಮೇಲೆ ಕಲೆಗಾರರಿಗೆ ಬೇರೆ ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ನ್ಯಾಯ ಒದಗಿಸುವಂತ ಕೆಲಸವನ್ನ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರು ಮಾಡಬೇಕು. ಯಾಕೆ ಇದನ್ನ ಅವ್ರು ಮಾಡಬೇಕು, ಅವ್ರಿಗೆ ಸಚಿವರ ಸ್ಥಾನ ಕೊಡಬೇಕು ಅಂತಂದ್ರ ತಾವು ಖುದ್ದಾಗಿ ತೇರದಾಳ ಮತಕ್ಷೇತ್ರಕ್ಕೆ ಬಂದು ನೇಕಾರರ ಸಮಸ್ಯೆಗಳನ್ನ ಅವರ ಮೂಲಕ ಏನು ಇವತ್ತು ಉಮಾಶ್ರೀ ಅವರದಾರ ಅವರ ಮೂಲಕ ತಾವು ಈ ಭಾಗಕ್ಕೆ ಬಂದು ನೇಕಾರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಹೋಗಿದ್ರಿ. ಅದರ ನಂತರ ಏನ್ ಮಾಡ್ಬೇಕು ಅನ್ನುವಂತಹ ಕೆಲಸಗಳು ಹಂಗ ಪೆಂಡಿಂಗ್ ಉಳಿದಾವ. ಆದ ಕಾರಣ ಈ ಭಾಗದ ಮತ್ತು ಬೇರೆ ಬೇರೆ ಜಿಲ್ಲೆಯ ಎಲ್ಲ ನೇಕಾರರಿಗೆ ಮತ್ತು ಸಾಹಿತ್ಯಿಕರಿಗೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವ ಸಲುವಾಗಿ ಮಾನ್ಯ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಂಪುಟವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ಇದು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ನೇಕಾರರ ಕೋಟಾದಲ್ಲಿ ಹಾಗೂ ಮಹಿಳಾ ಮತ್ತು ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ನೆಚ್ಚಿನ ನಾಯಕಿಯಾದ ಉಮಾಶ್ರೀ ಮೇಡಮ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಆಗ್ರಹ ಮಾಡುತ್ತೇವೆ. ಮತ್ತು 2013ರಿಂದ 2018ರಲ್ಲಿ ಅತ್ಯುತ್ತಮ ನಿರ್ವಹಣೆಗೆ ರಾಷ್ಟ್ರಪತಿ ಖಾತೆಯ ಅತ್ಯುತ್ತಮ ನಿರ್ವಹಣೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ಮಹಿಳಾ ಕೋಟದಿಂದ ಉಮಾಶ್ರೀಗೂ ಕೂಡ ಮಂತ್ರಿಗಿರಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅವರ ಬೆಂಬಲಿಗರ ಪ್ರೊಟೆಸ್ಟ್ ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಯಾರು ಶಾಸಕರಿದ್ದಾರೆ ಅವರು ಈ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಸೇರ್ಪಡೆ ನಿಟ್ಟಿನಲ್ಲಿ ಅವರೊಂದು ಏನೋ ಒಂದು ತಮ್ಮ ಬೆಂಬಲರೊಂದಿಗೆ ಒಂದು ಒತ್ತಡ ತರುತ್ತಿದ್ದಾರೆ. ಏನು ತೇರದಾಳ ಮತಕ್ಷೇತ್ರದ ಒಂದು ಈ ಹಿಂದೆ ಶಾಸಕರಾಗಿದ್ರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರುವಂತ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ಉಮಾಶ್ರೀ ಅವರಿಗೆ ಈಗ ಮತ್ತೆ ಸಚಿವ ಸ್ಥಾನ ನೀಡಬೇಕು. ಯಾಕಂದ್ರೆ ಮಹಿಳಾ ಕೋಟಾದಡಿ ಇನ್ನೂ ಯಾರಿಗೆ ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೂ ಹಿಂದೆ ಮಾಡಿರುವಂತ ಅನುಭವ ಇದೆ. ಜೊತೆಗೆ ನೇಕಾರರು ಸಂಬಂಧಪಟ್ಟಂಗೆ, ಸಾಹಿತಿಗಳು ಸಂಬಂಧಪಟ್ಟಂಗೆ ಮತ್ತು ಈ ಹಿಂದೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಲಾವಿದರು ಸಂಬಂಧಪಟ್ಟಂತೆ ಮತ್ತು ಏನು ಜಾನಪದ ಕಲಾ ಇರುವುದು ಬೇರೆ ಬೇರೆ ಕಲಾವಿದರು ಸಹ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಬಾರಿ ಹೈಕಮಾಂಡ್ ಏನು ಮಹಿಳಾ ಕೋಟಾದಡಿ ಉಮಾಶ್ರೀ ನೀಡಬೇಕು. ಅವರು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಏನೋ ಒಂದು ಕಲಾವಿದರಾಗಿ ಮತ್ತು ಸಾಹಿತಿಗಾಗಿ ಸಾಕಷ್ಟು ಒಂದು ಪ್ರಭಾವ ಬೀರಿದ್ದಾರೆ. ಹಿಂದಿನೂ ಸಹ ಸಚಿವರಾಗಿದ್ದಾರೆ.
ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ ಹೈಕಮಾಂಡ್ ಸಹ ಗಮನಕ್ಕೆ ತೆಗೆದುಕೊಂಡು ಈಗೇನು ನೆಕ್ಸ್ಟ್ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತದೆ ಅದರಲ್ಲಿ ಆದ್ರೂ ಸಹ ಏನೋ ಒಂದು ಸ್ಥಾನ ನೀಡಬೇಕಂತ ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರವರು ಶಾಸಕರು ಅವರವರ ಬೆಂಬಲಿಗರ ಮೂಲಕ ಆಯಾ ಜಾತಿಯ ಆಧಾರ ಮೂಲಕ ಒತ್ತಡ ತರುತ್ತಿರುವ ಮಾತ್ರ ಒಂದು ಸಾಮಾನ್ಯ ಸಂಗತಿ ಆಗಿದೆ ಅಂತ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತು ಜಾತ್ಯತೀತವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.